ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಛಲವಾದಿ ಪಟ್ಟು ಕುಮಾರಸ್ವಾಮಿ ಜಾಮೀನು ತೆಗೆದುಕೊಂಡಿಲ್ವಾ ಎಂದು ಸಿಎಂ ಡಿಕೆಶಿ ಕೌಂಟರ್. ಹೊರಟ್ಟಿ ರಾಜೀನಾಮೆ ಅಂಗೀಕರಿಸದಂತೆ ದೋಸ್ತಿ ದೂರು, ಸಿದ್ದರಾಮಯ್ಯರನ್ನ ಯಾರೂ ಮೂಲೆಗುಂಪು ಮಾಡಿಲ್ಲ ಎಂದ ಯತೀಂದ್ರ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಸಚಿವ ಬಿ ನಾಗೇಂದ್ರ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅಕ್ರಮ ಆಗಿದೆ. ಪ್ರಕರಣದ ವಿಚಾರಣೆ ಕೋರ್ಟ್ನಲ್ಲಿ ಇನ್ನೂ ನಡೀತಾ ಇದೆ. ರಾಜ್ಯ ಬಿಟ್ಟು ಹೋಗದಂತೆ ನಾಗೇಂದ್ರಗೆ ಕೋರ್ಟ್ ಹೇಳಿದೆ. ಹೀಗಿದ್ರೂ ಸಚಿವ ಬಿ ನಾಗೇಂದ್ರ ದೆಹಲಿಗೆ ಹೋಗಿದ್ದಾರೆ. ಈಗ ನಾಗೇಂದ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಆಗಬೇಕು, ತಕ್ಷಣ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು ಅಂತ ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆಯಲೇಬೇಕು. ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸಚಿವ ಸಂಪುಟದಿಂದ ನಾಗೇಂದ್ರರನ್ನ ಕೈಬಿಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಇತ್ತ ಭ್ರಷ್ಟಾಚಾರ ಮಾಡಿದ ನಾಗೇಂದ್ರರನ್ನ ಮಂತ್ರಿ ಮಾಡಿದ್ದಾರೆ ಎಂದು ಶ್ರೀರಾಮುಲು ಕಿಡಿಕಾರಿದ್ದಾರೆ. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಿಂದ ಅವನ್ನ ಕೈ ಬಿಡಬೇಕು. ದಲಿತರ ಹಣವನ್ನು ತಗೊಂಡು ಇವತ್ತು ಪುನಃ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಲ್ಲ, ನೀವು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲ, ಅಲ್ಲಿ ತನಕ ಸದನವನ್ನು ನಡೆಯಕ್ಕೂ ಕೊಡಬಾರದು. ಮೊದಲನೇ ಅಜೆಂಡನೇ ಇವತ್ತು ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನು ಕೊಡಬೇಕು ಅಂತ ಭ್ರಷ್ಟರು ಈ ರಾಜ್ಯಕ್ಕೆ ಮಂತ್ರಿಗಳಾಗಿ ಮತ್ತೆ ಬರಬಾರದು. ಇವರು ಮಿನಿಸ್ಟರ್ ಮಾಡಿಬಿಟ್ಟು ಅವರಿಗೆ ಕ್ಲೀನ್ ಚೀಟಿಯನ್ನ ಕೊಡ್ತಾ ಇದ್ದಾರೆ. ನಾಗೇಂದ್ರ ಅವರನ್ನ ಮತ್ತೆ ವಾಪಸ್ ಮಂತ್ರಿಯನ್ನಾಗಿ ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಇದೆ. ನಾವಂತೂ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾಗೇಂದ್ರ ಅವ್ರನ್ನ ತೆಗಿಲೇಬೇಕು, ಅವರ ರಾಜೀನಾಮೆಯನ್ನ ಕೊಡಲೇಬೇಕು. ಅಧಿವೇಶನ ಶುರುವಾಗ್ಲಿ ಬಿಡಿ, ನಾನೊಬ್ನೇ ಉತ್ತರಿಸ್ತೀನಿ ಅಂತ ವಿಪಕ್ಷಗಳ ವಿರುದ್ಧ ದೆಹಲಿಯಲ್ಲಿ ಸಿಎಂ ಡಿಕೆಶಿ ಅಬ್ಬರಿಸಿದ್ರು. ಎಲ್ಲ ಇಲಾಖೆ ಪರವಾಗಿ ನಾನೊಬ್ನೇ ಉತ್ತರ ಕೊಡ್ತೀನಿ. ನಾಗೇಂದ್ರ ವಿರುದ್ಧ ಬಿಜೆಪಿ ನಾಯಕರ ಆರೋಪಕ್ಕೂ ಸಿಎಂ ಡಿಕೆ ಟಾಂಗ್ ಕೊಟ್ರು. ದೇಶದಲ್ಲಿ ಯಾವ್ಯಾವ ನಾಯಕರ ಮೇಲೆ ಕೇಸ್ ಇಲ್ಲ ಹೇಳಿ? HDK ಜಾಮೀನು ತಗೊಂಡಿಲ್ವಾ? ವಿಪಕ್ಷದವರಿಗೆ ಸುದ್ದಿ ಬೇಕಲ್ವಾ? ಚರ್ಚಿಸ್ಲಿ ಬಿಡಿ ಅಂತ ಸಿಎಂ ಡಿಕೆಶಿ ಟಕ್ಕರ್ ಕೊಟ್ರು. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರಲಿ ಬಿಡಿ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಅಂಗೀಕಾರ ಮಾಡದಂತೆ ರಾಜ್ಯಪಾಲರಿಗೆ ಬಿಜೆಪಿ ಜೆಡಿಎಸ್ ಮನವಿ ಮಾಡಿವೆ. ಛಲವಾದಿ ನಾರಾಯಣಸ್ವಾಮಿ, ಶರವಣ ರಾಜ್ಯಪಾಲ ಗೆಹ್ಲೋಟ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಕೆ ಮಾಡಿದ್ರು. ಸದನದ ನಡಾವಳಿಯ ಪ್ರಕಾರ ರಾಜೀನಾಮೆ ಸಲ್ಲಿಕೆಯಾಗಿಲ್ಲ ಅಂತ ಲೋಕಭವನದಲ್ಲಿ ರಾಜ್ಯಪಾಲರಿಗೆ ಜೆಡಿಎಸ್ ಬಿಜೆಪಿ ನಾಯಕರು ದೂರು ನೀಡಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರು ಹಾಗೂ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರನ್ನ ಅಭ್ಯರ್ಥಿಯಾಗಿಸೋದಕ್ಕೆ ಸೂಚನೆ ನೀಡಿದ್ದಾರೆ. ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿದ್ರು, ಆದರೆ ಬಿಜೆಪಿಯವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ವಿಪಕ್ಷಗಳು ಸಂವಿಧಾನದ ಬಿಕ್ಕಟ್ಟು ಸೃಷ್ಟಿ ಮಾಡಲು ಹೊರಟಿವೆ. ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡಿಕೊಳ್ಳಲು ವಿಪಕ್ಷಗಳು ಹೊರಟಿವೆ. ಹಿರಿಯ ನಾಯಕ ಹೊರಟ್ಟಿಯವರಿಗೆ ಬಿಜೆಪಿ ಹಿಂಸೆ ಮಾಡ್ತಿದ್ದಾರೆ ಅಂತ ಸಿಎಂ ಡಿಕೆಶಿ ಕಿಡಿಕಾರಿದ್ರು. ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದ ಟೆಕ್ಕಿ ಅದ್ವೈತ್ ನಾಪತ್ತೆಯಾಗಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟಕ್ಕೆ ಮಧ್ಯಪ್ರದೇಶದ ಇಂದೂರ್ ಮೂಲದ ಅದ್ವೈತ್ ಉಪಾಧ್ಯಾಯ ಟ್ರೆಕ್ಕಿಂಗ್ ತೆರಳಿದ. ಶುಕ್ರವಾರದಿಂದ ಆತನ ಫೋನ್ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಆತನ ಪತ್ನಿ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ರು. ಆದ್ರಿಂದ ಅಲರ್ಟ್ ಆದ ಪೊಲೀಸರು SDRF ಸಿಬ್ಬಂದಿ ಶಿವಗಂಗೆ ಬೆಟ್ಟದ ಶಾಂತಲಾ ಡ್ರಾಪ್ನಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಟೈರ್ ಬ್ಲಾಸ್ಟ್ ಆಗಿದ್ರಿಂದ ಸಾರಿಗೆ ಬಸ್ ಗದ್ದೆಗೆ ನುಗ್ಗಿದೆ. ಕೊಪ್ಪಳ ತಾಲೂಕಿನ ಚಿಕ್ಕಬನಗಾಳ ಗ್ರಾಮದ ಬಳಿ ಬಸ್ ಟೈರ್ ಸ್ಫೋಟಗೊಂಡಿದೆ. ಕೊಪ್ಪಳದಿಂದ ಕರ್ಕಿಹಳ್ಳಿ ಗ್ರಾಮಕ್ಕೆ ತೆರಳುತ್ತಾ ಇದ್ದ ಬಸ್ ಏಕಾಏಕಿ ಗದ್ದೆಗೆ ನುಗ್ಗಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಆಗಸ್ಟ್ 17ರವರೆಗೆ ಫ್ಲವರ್ ಶೋ ನಡೆಯಲಿದ್ದು, ಈ ಬಾರಿ ಗಂಗಾ ಸಾಮ್ರಾಜ್ಯದ ಗತವೈಭವ ಅನಾವರಣಗೊಂಡಿದೆ. ನಿನ್ನೆ ಭಾನುವಾರ ರಜೆ ಇದ್ದಿದ್ರಿಂದ ಜನಸಾಗರವೇ ಹರಿದು ಬಂದಿತ್ತು. ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನ ಆಗಮಿಸಿ ಫ್ಲವರ್ ಶೋ ವೀಕ್ಷಿಸಿದ್ರು. ಹೂಗಳ ಮುಂದೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಪ್ರತಿ ಫ್ಲವರ್ ಶೋ ಬಂದೇ ಬರ್ತೀವಿ ನಾವು. ಈ ಸತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದ್ದೀರಾ, ನೋಡಕ್ ಬಂದಿದ್ವಿ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಸೊ ಇಟ್ ವಾಸ್ ನೈಸ್. ನಮ್ಮ ಪಾಪನು ಕರ್ಕೊಂಡ್ ಬಂದ್ವಿ. ಅದನ್ನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ.